ರಾಹುಲ್ ಗಾಂಧಿ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಮಾಡಿದರು. DKC ಅವರು ಆ ಕ್ಷೇತ್ರ, ಈಗ ಕಾಂಗ್ರೆಸ್ನವರು ಮಹದೇವಪುರ, ಬೆಂಗಳೂರು ಕೇಂದ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಅಕ್ರಮ ಆಗಿದೆ, ಅವರಲ್ಲೇ ಗೊಂದಲ ಯಾವ ಕ್ಷೇತ್ರ ಅಂತ, ರಾಹುಲ್ ಗಾಂಧಿ ಯಾವ ಕ್ಷೇತ್ರ ಹೇಳಿದ್ದಾರೆ ಅಂತ. DKC ಸಾಕ್ಷಿ ಇದೆ ಅಂತ ಬೇರೆ ಗ್ರಾಮಾಂತರ ಅಂತ ಇವರು ವಾದ, ಅವ್ರ ವಾದ ಅಲ್ಲ. ಸಾಕ್ಷಿ ಇದ್ದರೆ ಯಾಕೆ ನೀವು ಕೋರ್ಟ್ಗೆ ಹೋಗಿಲ್ಲ? ಸಾಕ್ಷಿ ಇದ್ದಿದ್ರೆ ನಿಮ್ಮ ಹತ್ರ ಕೋರ್ಟ್ಗೆ ಹೋಗ್ತಾ ಇದ್ರಿ. ಸಾಕ್ಷಿ ಇಲ್ಲದೆ ಇರೋದ್ರಿಂದ ಬೀದಿಯಲ್ಲಿ ನಿಂತಿದ್ದೀರ ಅಷ್ಟೇ. ಕೋರ್ಟ್ಗೆ ಹೋದ್ರೆ ಸಾಕ್ಷಿ ಕೇಳ್ತಾರೆ, ಸಾಕ್ಷಿ ಕೊಡಪ್ಪ ಅಂತ. ಕೋರ್ಟಲ್ಲಿ ನಡೆಯೋದು ಸಾಕ್ಷಿ ಮೇಲೆ. ಅವ್ರ ಹತ್ರ ಸಾಕ್ಷಿ ಇಲ್ಲ, ಅದಕ್ಕೆ ನ್ಯಾಯಾಲಯಕ್ಕೆ ಹೋಗ್ತಾ ಇಲ್ಲ, ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ ಅಷ್ಟೇ. ಈ ಅಕ್ರಮ ನಡೆದಿದೆ ಅನ್ನೋದಾದರೆ ಅಧಿಕಾರಿಗಳು ಯಾರು, ಮಾಡಿದಂಥ ಅಧಿಕಾರಿ ಹೆಸರು ಹೇಳಬೇಕಲ್ಲ. ಇಂಥ ಜಿಲ್ಲಾಧಿಕಾರಿಗಳು ಮಾಡಿದ್ರು, ಇಂಥ SP ಮಾಡ್ದ, ಇಂಥ ಅಸಿಸ್ಟೆಂಟ್ ಕಮಿಷನರ್ ಮಾಡಿದ್ರು, ಇಂಥ ತಹಸೀಲ್ದಾರ್ ಮಾಡಿದ್ರು, ಹೇಳ್ಬೇಕಲ್ಲ ಹೆಸರು. ಮತ್ತು ಅವ್ರನ್ನ ನೇಮಕ ಮಾಡಿದವ್ರು ಯಾರು? DC-ನ. ಆ ತಹಸೀಲ್ದಾರ್ನ ನೇಮಕ ಮಾಡೋಕ್ಕೆ ಲೆಟ್ರ್ ಕೊಟ್ಟವ್ರು ಯಾರು? ಯಾವ MLA ಕೊಟ್ಟರು, ಯಾವ ಮಿನಿಸ್ಟ್ರು ಕೊಟ್ಟರು, ಎಲ್ಲ ಜಗತ್ ಜಾಹೀರಾತಾಗಲಿ, ಕೊಡಲಿ, ದಾಖಲೆ ಕೊಡಲಿ. ಯಾವ DC ಮಾಡಿದ್ದಾನೆ, ಆಯಿತು. ಮಹದೇವಪುರ ಮಾಡಿದರೆ ಯಾವ DC ಮಾಡಿದ್ದಾರೆ, RR ನಗರ ಆಗಿದ್ರೆ ಯಾವ DC ಮಾಡಿದ್ದಾರೆ, ಅಲ್ಲಿನ ಚುನಾವಣಾಧಿಕಾರಿ ಯಾವ ತಹಸೀಲ್ದಾರು, ಯಾವ AC ಹೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡೊಡೆಯೋದಲ್ಲ, ಪರ್ಟಿಕ್ಯುಲರ್ ಆಗಿ ಇಂಥ ಅಧಿಕಾರಿ ಮಾಡಿದ್ದಾರೆ ಅಂತ ಹೇಳಬೇಕು. ಈಗ ವೋಟರ್ ಲಿಸ್ಟ್ ತಯಾರು ಮಾಡೋರು ಯಾರು? ತಹಸೀಲ್ದಾರ್ಗಳು. ಪ್ರಚಾರ ಮಾಡೋದು ಯಾರು? ನೋಟಿಫಿಕೇಶನ್ ಮಾಡೋರು ಯಾರು? ಜಿಲ್ಲಾಧಿಕಾರಿಗಳು. ಹೇಳಿ. ಅವಾಗ ಯಾವ BJP ಸರ್ಕಾರ ಇತ್ತಾ? ಇದ್ದಿದ್ದೇ ಮನೆಯಾಳ ಕಾಂಗ್ರೆಸ್ ಸರ್ಕಾರ. ನೀವು ಮಾಡಿಬಿಟ್ಟು ಕೋತಿ ತಿಂದು ಮೇಕೆ ಮೂತಿಗೆ ಒರೆಸೋ ಪ್ರಯತ್ನ ಇದು. ಈ ಹೋರಾಟ ಏನಿದೆ ರಾಜೀವ್ ಗಾಂಧಿದು, ಕೋತಿ ತಿಂದು ಮೇಕೆ ಮೂತಿಗೆ ಒರೆಸೋ ಅಂಥ ನಾಟಕ ಇದಷ್ಟೇ. ಅದಕ್ಕೆ ಸಂಬಂಧಪಟ್ಟಂತೆ